ಹರಿಯಾಣದಲ್ಲಿ ಕಮಲ ಕಿಲ ಜಾಟ್ ಮತ ವಿಭಜನೆ ಬಿಜೆಪಿಗೆ ವರದಾನ. ದೆಹಲಿಯಲ್ಲಿ ಸಂಜೆ 7 ಗಂಟೆಗೆ ಕಮಲ ಕಲಿಗಳ ಸಂಭ್ರಮಾಚರಣೆ. 10 ವರ್ಷದ ಬಳಿಕ ಕಣಿವೆಯಲ್ಲಿ ಚುನಾವಣೆಯ ರಂಗು. ಜಮ್ಮು ಕಾಶ್ಮೀರದಲ್ಲಿ ಇಂಡಿ ಕೂಟ ಪಳಪಳ. ಮತ್ತೆ ಸಿಎಂ ಆಗ್ತಾರಾ ಒಮರ್ ಅಬ್ದುಲ್ಲಾ? ಬಿಎಸ್ವೈ ಜನಾರ್ದನ ರೆಡ್ಡಿ ದಿಢೀರ್ ಭೇಟಿ. ಧವಳಗಿರಿ ನಿವಾಸದಲ್ಲಿ ಚರ್ಚೆ. ಸಂಡೂರು ಉಪಚುನಾವಣೆ ಬಗ್ಗೆ ಮಾತುಕತೆ. ಕೆಲವೇ ಕ್ಷಣಗಳಲ್ಲಿ ಕಾಟೇರನ ಜಾಮೀನು ಭವಿಷ್ಯ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ. ದರ್ಶನ್ ಪರ ವಕೀಲರಿಗೆ ಇಂದು ಎಸ್ಪಿಪಿ ಕೌಂಟರ್. ಕ್ರಿಶ್ಚಿಯನ್ ಸಂಸ್ಥೆಗಳಿಂದ ದಸರಾ ರಜೆ ಉಲ್ಲಂಘನೆ ಆರೋಪ. ಶಾಲಾ ಮುಖ್ಯಸ್ಥರಿಗೆ ಪ್ರಮೋದ್ ಮುತಾಲಿಕ್ ತರಾಟೆ. ಕ್ರಿಸ್ಮಸ್ ಹಾಲಿಡೇ ರದ್ದು ಮಾಡುವಂತೆ ಆಗ್ರಹ. ಕೆಲವೇ ಕ್ಷಣಗಳಲ್ಲಿ ಡಿ ಬಾಸ್ ಅಂದ್ರೆ ದರ್ಶನ್ ಅವರ ಪರವಾಗಿ ಇಷ್ಟು ದಿನ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ರಲ್ಲ, ಈಗ ಎಸ್ಪಿಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕೂಡ ಪ್ರತಿವಾದವನ್ನ ಮಂಡಿಸಲಿದ್ದಾರೆ. ಕಾರಣ ಸಿ.ವಿ. ನಾಗೇಶ್ ಅವರು ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೆಲ್ಲವೂ ಕೂಡ ಸುಳ್ಳು. ಎಲ್ಲ ಸುಳ್ಳು ದಾಖಲಾತಿಗಳನ್ನ, ಸುಳ್ಳು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ ಅಂತ ಸಿ.ವಿ. ನಾಗೇಶ್ ಅವರು ದರ್ಶನ್ ಪರ ವಕಾಲತ್ ವಹಿಸಿ ವಾದ ಮಂಡನೆ ಮಾಡಿದ್ರು. ಇವತ್ತು ಇರೋದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರ ಪ್ರತಿವಾದ ಹೇಗಿರಬಹುದು ಅನ್ನುವಂತಹ ಕುತೂಹಲ. ಬೇಲ್ಗೆ ಬ್ರೇಕ್ ಹಾಕಬಹುದಾ ಪ್ರಸನ್ನ ಕುಮಾರ್ ಅನ್ನುವಂತಹ ಕುತೂಹಲ ಇದೆ. ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಬಾಕಿ ಇದೆ. ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಪ್ರತಿವಾದದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಬೇಲ್ ಸಿಗಬಾರದು ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ. ಡಿ ಬಾಸ್ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇರುವಂತಹ ದಿನ ಇವತ್ತು. ಕಾರಣ ಇವತ್ತಾದ್ರೂ ಡಿ ಬಾಸ್ ಭವಿಷ್ಯ ನಿರ್ಧಾರ ಆಗುತ್ತಾ, ರಿಲೀಫ್ ಸಿಗಬಹುದಾ, ಜೈಲಿಂದ ಆಚೆ ಬರ್ತಾರಾ ಅಂತ. ಬಟ್ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕೂಡ ಇವತ್ತು ಪ್ರತಿವಾದ ಮಂಡನೆ ಮಾಡಲಿದ್ದಾರೆ. ಯಾವ ರೀತಿ ಇರುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾರಣ ಪೊಲೀಸರ ತನಿಖೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಸಿ.ವಿ. ನಾಗೇಶ್ ಅವರು. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಸಾಕ್ಷ್ಯಗಳು, ಅಂಶಗಳ ಬಗ್ಗೆ ಕೂಡ ತಕರಾರು ಎತ್ತಿದ್ದಾರೆ. ಎಲ್ಲವೂ